ಜಾಗೋರಿ ಜಾಗುವಾರ ಜಾಗ ಬಂದಾರೋ ಚಚ್ಚು ಅಂತ ಹೊಡಿ. ಇದ್ರಿಂದ ತಲೆ ದೊಡ್ಡ ತಲೆ ಚೂಚೂರು ಮಾಡು. ಅಲ್ಲಿ ನೋಡ್ರು ಯಾರು ಬಂದಿದ್ದಾರೆ ಅಂತ. ದ ಗ್ರೇಟ್ ಬಳ್ಳಾರಿ ನಾಗ. ಭಾರಿ ಆರಾಮ್ ಬದುಕು ನಿಂದು ರೆಡಿಯನಾ? ಮೈಗೆ ಎಣ್ಣೆ ತಿಕ್ಕಿ ನೀವಕ್ಕೆ ಬೇಸ್ ಹುಡ್ಗ್ಯಾರು, ಕಾವಲ್ ಕಾಲಕ್ಕೆ ಉಸ್ತಾದ್ಗಳು. ಬಲೆಲೆ ಕೊಡಿ, ನಿಜವಾಗ್ಲೂ ನೀನು ಭಾರಿ ಹುಲಿನೆಲೆ. ವಿಷ ಸರ್ಪಗಳೇ ತುಂಬಿಕೊಂಡಿರೋ ಕಾಡಿನಲ್ಲಿ ಜೀವಂತವಾಗಿರ್ಬೇಕು ಅಂದ್ರೆ ಕಡೆ ಪಕ್ಷ ಹುಲಿನಾದ್ರೂ ಆಗಿರ್ಬೇಕಲ್ವಾ ನಾಗಣ್ಣ? ಹೌದು ರೆಡಿಯನಾ? ರೆಡಿಯನಾ ಯಾರನ್ನ ಇವ್ರು? ಕಟ್ಕೊಂಡಾರ ಇಲ್ಲ? ನನಗ್ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ಮೊದಲೇ ಬರಮ ಅಂತಿದ್ದೆ. ನಮ್ಮಿಬ್ಬರು ನಡಬರಕ ಒಂದು ಲೆಕ್ಕ ಬಾಕಿ ಐತೆ. ಬಹಳ ವರ್ಷದ ಮೇಲೆ ಸೇರ್ತಿರೋದ್ರಿಂದ ಬರೀ ಕೈಲಿ ಹೆಂಗ್ ಬರೋದು? ಅದಕ್ಕ ನಿನ್ಗೊಂದು ಬೇರೆ ಬಹುಮಾನ ಹುಡುಕ್ತಾ ಇದ್ದೆ ರೆಡಿಯನ್ನ. ಅಕಸ್ಮಾತ್ ಆ ಸಾಮಾದ್ ಇವತ್ತು ನನ್ನ ಕಣ್ಣಿಗೆ ಬಿತ್ತು ನೋಡಲಿ, ತಗೊಂಬಂದೆ. ರೆಡ್ಡಿಯನ್ನ ಅದನ್ನ ನೀನೇನಾದ್ರೂ ನೋಡ್ದೆ ಅಂದ್ರೆ ಬೇಸಂತಿಲಿ ಏ ತಿಮ್ಮ ತಗೊಂಬರಲೇ ಅದನ್ನ. ರೆಡ್ಡಿಯನ್ನ ನೋಡಿದೆ, ಅಲ್ಲಿ ನೋಡಿದೆ. ಹೆಂಗೈತಪ್ಪ ರೆಡಿಯನ್ನ, ಹಿಡಿಸ್ತ್ಯಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆದ್ರೆ ಇದರಿಂದ ನಾನು ಹೆದರ್ಕೊಳ್ತೀನಿ ಅಂತ ನೀನ್ ತಿಳ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ಈ ರೆಡ್ಡಿ ಹೆದರ್ಕೋಬೇಕು ಅಂದ್ರೆ ಇನ್ನು ನೀನ್ ದೊಡ್ಡದಾಗಿ ಯೋಚನೆ ಮಾಡ್ಬೇಕು. ದೊಡ್ಡದ? ಹೌದಾ? ಏನದು? ಓಹೋ, 6 ಗಜ ಬೆಳೆ ಬಟ್ಟೆನಾ? ಯಾಕಲೇ ತಿಳಿಲಿಲ್ವಾ? ಅದೇ ಎಣದ ಮೇಲೆ ಸ್ಟೇಲಾಗಿ ಒದಿಸ್ತಾರಲ್ಲ ಅದು. ನಿನಗೊಂದು ಎಚ್ಚರಿಕೆ ಕೊಡಬೇಕು. ಸಣ್ಣ ವಯಸ್ಸಿಂದ ನೋಡ್ಕೊಂತ ಬಂದೀನಿ. ಎಲ್ಲ ಕೆಟ್ಟ ಕೆಲಸಕ್ಕೂ ರಾಜನ್ನ ಉರಿ ತುಂಬಿಸ್ತಾ ಇರೋ ನೀನೇಲೇ. ಅದು ನಿನ್ನ ಆಯಸ್ಗೆ ಒಳ್ಳೇದಲ್ಲೇ ಯಪ್ಪ. ಇದು ನೀನ್ ಹಿಂಗೆ ಮುಂದುವರಿಸ್ಕೊಂಡು ಹೋದ್ರೆ, ನಾನು ಹಿಂಗೆ ಹೇಳದ್ನಲ್ಲ ಬಿಳೆ ಬಟ್ಟೆ, ಅದನ್ನ ನಾನು ಹಿಂಗೆ ಜುಲ್ಮಿಲೆ ದಾನ ಕೊಡ್ಬೇಕಾಯ್ತೈತೆ. ಶಬಾಷ್. ನನ್ನ ಮನೆಗೆ ಬಂದು ನನ್ನ ಎದುರಿಸೋಗಿ ನಿನ್ ಧೈರ್ಯನ ಮೆಚ್ಕೊಳ್ಳೇಬೇಕು. ಸಕ್ಕ ದಿಲ್ ನಿನಗೆ. ನನಗೆ ಈ ತರ ಮೀಟಿರೋ ದುಶ್ಮನ್ಗಳಂದ್ರೆ ಇಷ್ಟ. ಅವ್ರನ್ನ ಎದುರಿಸಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸಾಯಿಸೋದ್ರಲ್ಲೂ ಅಷ್ಟೇ ಮಜಾ ಸಿಗುತ್ತೆ. ಗೊತ್ತು ಕಣಲಿ, ನೀ ಜಾತಿ ಹುಲಿ ಇದಿಲೆ. ಬರ್ಲ್ಯಾ? ರೆಡಿಯನ್ನ ಬಿಳೆ ಬಟ್ಟೆ ಮೈಮೇ ನಿಂಗಿನ್ನೂ ಗೊತ್ತಿಲ್ಲ. ಬಿಳೆ ಬಟ್ಟೆ ಒಂದೇ ಅಲ್ಲ, ಹೊಸ ಬಟ್ಟೆ ಯಾವುದೇ ತಗ ಗಮ್ಮಂತವ. ಆದ್ರೆ ನಾನ್ ಕೊಡೋ ಬಿಳೆ ಬಟ್ಟೆ ವಾಸನೆ ತಗೊಂಬಾಕೆ ನೀನ್ ಕೈಲಿ ಆಗೋದಿಲ್ಲ. ಸತ್ತವನ್ ಕೈಲಿ ವಾಸನೆ ತಗೊಂಬ ಕಾಯ್ತದೇನಲೇ.